ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವುಮೆನ್ಸ್ ಕ್ರಿಯೇಷನ್ ಝೋನ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನಂತ ನೋಡೋಣ. ಅದಕ್ಕಿಂತ ಮುಂಚೆ ಇದೀಗ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯ್ಸ್. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದಾರೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ತಾನೇ ನಮಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ. ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗೆ ಬೇಕು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಅಂತ ನೋಡೋಣ. ಸೊ ಗಾಯ್ಸ್, ಇವತ್ತು ನಾವು ಬಿಗಿನರ್ ಸ್ಟೇಜ್ ಡಿಸೈನ್ ಅನ್ನೋದನ್ನ ನೋಡ್ತಾ ಇದ್ದೀವಿ. ಅದು ಕೂಡ ಸ್ಯಾರಿ ಪಲ್ಲುವಲ್ಲಿ ಬಂದಿರೋ ಥ್ರೆಡ್ಡಿಂದ ಹೇಗೆ ಮಾಡೋದಂತ ತೋರಿಸ್ಕೊಂಡು ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ, ಆಗಲೇ ನಿಮಗೆ ಎಲ್ಲನೂ ನೀಟಾಗಿ ಅರ್ಥ ಆಗುತ್ತೆ. ಸೊ ಸ್ಯಾರಿ ನೋಡ್ತಾ ಇದ್ದೀರಾ, ಸ್ಯಾರಿ ತುಂಬ ಚೆನ್ನಾಗಿದೆ, ಪ್ಯೂರ್ ಸಿಲ್ಕ್ ಸ್ಯಾರಿ ಇದು. ಹಾಗೆಯೇ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ, ಅಂದರೆ ರಾಯಲ್ ಬ್ಲೂ ಹಾಗೆಯೇ ಬ್ಲೂ ಮಿಕ್ಸ್ ಆದಂಗೆ ಸ್ಯಾರಿ ಅನ್ನೋದು ಕ್ರಿಯೇಟ್ ಆಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಡಿಸೈನಿಂದ ಹಿಡಿದು ಕಲರಿಂದ ಹಿಡಿದು ಎಲ್ಲನೂ ಪರ್ಫೆಕ್ಟಾಗಿ ಈ ಸ್ಯಾರಿಗೆ ಮ್ಯಾಚ್ ಅನ್ನೋದು ಆಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಯಾರಿ. ಸೊ ಇದು ಬಂದುಬಿಟ್ಟು ಬಾಡಿ, ನೀವೇನು ನೋಡ್ತಾ ಇದ್ರಲ್ಲ ಇದೆಲ್ಲ ಬಾಡಿ ಕಡೆಯದು. ಸೊ ಇದು ಬಂದುಬಿಟ್ಟು ಪಲ್ಲು ಬಂದುಬಿಟ್ಟು ರಾಯಲ್ ಬ್ಲೂ ಇಂದ ಇದೆ. ಸೊ ಪಲ್ಲುವಲ್ಲಿ ಅಲ್ಲಲ್ಲಿ ನಮಗೆ ಗೋಲ್ಡ್ ಕಲರ್ ಜರಿಯಿಂದ ಡಿಸೈನ್ ಅನ್ನೋದು ಕವರ್ ಆಗಿದೆ. ಹಾಗೆ ಬಾರ್ಡ್ರ್ ಕೂಡ ಅಷ್ಟೇ 1 ಅಡಿವರೆಗೂ ನಮಗೆ ಬಾರ್ಡರ್ ಅನ್ನೋದು ಇದೆ. ಸೊ ಹೇಳಿದ್ನಲ್ಲ ನಾನು, ಸ್ಯಾರಿ ಪಲ್ಲು ಥ್ರೆಡ್ ಏನಿದೆಯೋ ಆ ಥ್ರೆಡ್ಡಿಂದ ನಾವು ಇವತ್ತು ಡಿಸೈನನ್ನು ಮೇಕ್ ಮಾಡೋಣ ಅಂತ. ತುಂಬ ಈಸಿ ಡಿಸೈನು, ಹಾಗೆಯೇ ಕಡಿಮೆ ಮೆಟೀರಿಯಲ್ಲು, ಬೇಗ ಮುಗಿಯುವಂಥ ಡಿಸೈನು. ನನಗಂತೂ ಈ ಥರ ಪಲ್ಲುವಲ್ಲಿ ಅಂದರೆ ಕ್ರೋಷನ್ ಆಗಲಿ ಬೇಬಿ ಕುಚ್ಚಾಗಲಿ ಮಾಡೋದಕ್ಕಿಂತ ಈ ಥರ ಪಲ್ಲುವಲ್ಲಿ ಮಾಡೋದಂತೂ ನನಗೆ ತುಂಬ ಇಷ್ಟ ಆಗುತ್ತೆ ಡಿಸೈನ್ಸು. ಸೊ ಈಸಿಯಾಗಿ ಹೇಗೆ ಬೇಗ ಮಾಡೋದಂತ ನಾನು ಇವತ್ತು ತೋರಿಸ್ಕೊಂಡು ಕೊಡ್ತೀನಿ. ಅದಕ್ಕೆ ಅಂತ ನಾನು ಪಲ್ಲು ಏನು ಎರ್ಜಿದೆಯೋ, ಅಂದರೆ 2 ಸೈಡ್ ನಮಗೆ ಈ ಥರ ಎರ್ಜ್ ಕಾಣುತ್ತೆ. ಸೊ ಎರ್ಜನ್ನ ಬಂದ್ಬಿಟ್ಟು ನಾವು ಸ್ವಲ್ಪ ಟ್ರಿಮ್ ಮಾಡಿ ಬಿಡಬೇಕು. ಅದಕ್ಕೆ ನಾನು ಟ್ರಿಮ್ಮರ್ ಸಹಾಯದಿಂದ ಸ್ವಲ್ಪ ಎರ್ಜ್ಗಳನ್ನು ಕಟ್ ಮಾಡ್ತಾ ಇದ್ದೀನಿ. ಜಾಸ್ತಿ ಎಲ್ಲ ಕಾಂದಿರೋ ಅಷ್ಟು ಮೈನ್ಯೂಟಾಗಿ ನಾವು ಸ್ವಲ್ಪ ಟ್ರಿಮ್ ಅನ್ನೋದನ್ನ ಮಾಡ್ಕೋಬೇಕು. ಯಾಕೆ ಅಂದರೆ ಮಿಡಲಲ್ಲಿಂದ ನಾವು ದಾರ ಎಳಿಬೇಕಾದ್ರೆ ಈ ಸೈಡ್ ಎರ್ಜ್ ಬಂದುಬಿಟ್ಟು ನಮಗೆ ಕವರ್ ಆದಂಗಿರುತ್ತೆ. ಆ ಕವರ್ಗೋಸ್ಕರ ನಾವು ಸ್ವಲ್ಪ ಕಟ್ ಅನ್ನೋದು ಮಾಡ್ತಾಯಿದ್ದೀವಿ. ಸೊ ಈ ಥರ ಕಟ್ ಮಾಡಿದ್ದೀವಿ ಅಂದರೆ ನಮಗೆ ದಾರ ಅನ್ನೋದು ಎಳಿಬೇಕಾದ್ರೆ ಒಂದೊಂದು ಎಳೆನೂ ಬೇಗ ಬಂದ್ಬಿಡುತ್ತೆ. ಇಲ್ಲ ಅಂದರೆ ಎಲ್ಲನೂ ಬಂದ್ಬಿಟ್ಟು ಒಂದೇ ಹತ್ರ ಬಂದು ಸ್ಟಕ್ ಆದಂಗೆ ಆಗ್ಬಿಡುತ್ತೆ. ಸೊ ಈ ಥರ 2 ಸೈಡಿಗೂ ನಾನು ಎರ್ಜ್ ಅನ್ನೋದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎರ್ಜ್ ಕಟ್ ಮಾಡಿಬಿಟ್ಟು ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ನಾನು ಎರ್ಜ್ ಕಟ್ ಮಾಡ್ಕೊಳ್ತೀನಿ. ಅಂದರೆ ದಾರಾನ ಎಷ್ಟು ಎಳೆ ಎಳಿತೀನೋ ಅಷ್ಟು ಎಳೆನ ಎಲ್ಲಿವರೆಗೂ ಎಳಿತೀನೋ ಅಂತ ನೋಡಿಕೊಂಡು ಅಷ್ಟು ಎರ್ಜನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ 2 ಸೈಡು ಕಟ್ ಮಾಡ್ಕೋಬೇಕು, ಅಂದರೆ ಹಿಂದೆ ಮುಂದೆ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಯಾಕೆ ಅಂದರೆ ನಾವು ಆ ಕಡೆ ಕಟ್ ಮಾಡಿರೋದು ಈವನ್ ಅಷ್ಟೇ ಈ ಕಡೆ ಕಟ್ ಮಾಡ್ತೀವಿ ಅನ್ನೋ ಪಾಸಿಬಲ್ ಇರೋದಿಲ್ಲ. ಹಿಂದೆ ಮುಂದೆ ಆಗೋಷ್ಟು ಚಾನ್ಸಸ್ ತುಂಬ ಇರುತ್ತೆ. ಸೊ ನೀವು ಒಂದೇ ಸರಿ ಕಟ್ ಅನ್ನೋದನ್ನ ಮಾಡಬೇಡಿ, ಅಂದರೆ ಟ್ರಿಮ್ ಅನ್ನೋದನ್ನ ಮಾಡಬೇಡಿ. ಸ್ವಲ್ಪನೇ ಟ್ರಿಮ್ ಅನ್ನೋದನ್ನ ಮಾಡ್ಕೊಳ್ಳಿ. ಇಲ್ಲಾಂದರೆ ಮೇಲೆ ಕೆಳಗಡೆ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಇದು ಬಂದು ಬೇಸಿಕ್, ಅಂದರೆ ಈಗ ತಾನೇ ಬಿಗಿನರ್ಸ್ ಲೆವೆಲಲ್ಲಿ ಇದ್ದೀರಲ್ಲ ಅವರಿಗೆ ಇದು ಬಂದು ತುಂಬ ಯೂಸ್ ಆಗುತ್ತೆ. ಚೆನ್ನಾಗಿ ಮಾಡೋರಾದರೆ ಅವರಿಗೆ ಏನೂ ತೊಂದರೆ ಇಲ್ಲ, ಹೇಗಾದರೂ ಮ್ಯಾನೇಜ್ ಮಾಡಿಬಿಡ್ತಾರೆ. ಸೊ ಬಿಗಿನರ್ ಸ್ಟೇಜಲ್ಲಿರೋರಿಗೆ ಹೀಗೆ ತಾನೇ ಕಲಿತಾ ಇದ್ದೀರ ಅನ್ನೋರು ಇವೆಲ್ಲ ಮೈನಲ್ಲಿ ಇಟ್ಕೋಬೇಕು. ಅಂದರೆ ಕಟ್ ಮಾಡಿದ್ರೆ ಮತ್ತೆ ಅದನ್ನು ಸರಿ ಮಾಡೋದಕ್ಕೆ ಆಗೋದಿಲ್ಲ. ಸೊ ಕಟ್ ಮಾಡಬೇಕಾದ್ರೆ ನಿಧಾನಕ್ಕೆ ಒಂದೊಂದು ಸ್ವಲ್ಪ ನೋಡಿಕೊಂಡೆ ಈ ಕಡೆನೂ ಆ ಕಡೆನೂ ಕರೆಕ್ಟಾಗಿ ಇದೆಯಾ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಕಟ್ ಮಾಡಿ. ಸ್ವಲ್ಪನೇ ಕಟ್ ಮಾಡಿ, ಒಂದೇ ಸರಿ ಕಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಈ ಥರ ನಾನು 2 ಸೈಡಿಗೆ ಕಟ್ ಮಾಡಿದ ಆದಮೇಲೆ ಈಗ ಸ್ಯಾರಿ ಅನ್ನೋದನ್ನ ಮಧ್ಯಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನಾನು ಮಧ್ಯಕ್ಕೆ ಮಾಡಿಕೊಂಡು ನೋಡಿ, ಮಿಡಲಿಂದ ನಾನು ದಾರ ಅನ್ನೋದನ್ನ ಹೇಳಿದ್ರೆ 2 ಸೈಡು ಕಟ್ಟಾಗಿರೋದಕ್ಕೆ ನನಗೆ ಈಸಿಯಾಗಿ ದಾರ ಅನ್ನೋದು ಬರ್ತಾ ಇದೆ. ಸೊ ವಿಡಿಯೋ ಕೆಳಗಡೆ ಆಗಿದೆ, ಅದಕ್ಕೆ ಕಾಣಿಸ್ತಿಲ್ವೇನೋ ನಿಮಗೆ. ಸೊ ಈಗ ನೋಡಿ, ನಾನು ನೀಡಲ್ ಒಂದು ತಗೊಂಡು ಒಂದೊಂದೇ ಎಳೆ ಅನ್ನೋದನ್ನ ತೆಗಿತಾ ಇದ್ದೀನಿ ಹೊರಗಡೆಗೆ. ಈ ಥರ ನಾವು ಒಂದೊಂದೇ ಎಳೆ ತೆಗಿಬೇಕಾದ್ರೆ ಈ ಕಡೆನೂ ಆ ಕಡೆನೂ ಕಟ್ ಆಗಿದ್ದಕ್ಕೆ ನಮಗೆ ಈಸಿಯಾಗಿ ಆ ಎಳೆ ಅನ್ನೋದು ಬಂದ್ಬಿಡುತ್ತೆ ಆರಾಮಾಗಿ. ಇದೇ ಥರನೇ ನಾವು ಒಂದೊಂದು ಎಳೆನೂ ತೆಗಿಬೇಕಾಗುತ್ತೆ. ಸೊ ನೋಡಿ ಹಾಗೆಯೇ ನಾನು ಹೇಗೆ ಮಾಡ್ತೀನಿ ಅಂತ. ಸೊ ನೋಡಿ, ಆ ಥರನೇ ಒಂದೊಂದೇ ಎಳೆನ ಹೊರಗಡೆ ನಾವು ತೆಗಿಬೇಕಾಗುತ್ತೆ. ನೀವು ಕೈಯಲ್ಲಿ ನಾನು ಇಟ್ಟಿದ್ದು ನೋಡಿದ್ರಲ್ಲ, ಇದೇ ಥರನೇ ನಮಗೆ ಒಂದೊಂದು ಎಳೆನೂ ಬರ್ತಾ ಇರುತ್ತೆ. ಅಂದರೆ ನಾವು ತೆಗಿಬೇಕಾದ್ರೆ ನೀಟಾಗಿ ತೆಗಿಬೇಕು.
ಸೊ ಫುಲ್ ತೆಗೆದು ಮುಗಿಸ್ದೆ. ಹಾಗೆಯೇ ಡಿಸೈನ್ ಕೂಡ ಕಂಟಿನ್ಯೂ ಮಾಡಿಬಿಟ್ಟೆ, ನಿಮಗೆ ತೋರ್ಸೋಕ್ಕೆ ಅಂತ ಆಲ್ರೆಡಿ ಒಂದು ಸ್ವಲ್ಪ ಮಾಡಿಟ್ಟಿದ್ದೀನಿ. ನಮಗೆ ಈ ಬಾರ್ಡರ್ ಇರುತ್ತಲ್ವ, ಆ ಬಾರ್ಡರ್ ಹತ್ರ ಮಾತ್ರ ತುಂಬ ಕಷ್ಟ ಅನಿಸುತ್ತೆ. ಅಂದರೆ ಬೀಡ್ ಇನ್ಸೆಟ್ ಮಾಡೋದಕ್ಕಾಗಲಿ, ಇಲ್ಲ ನಾಟ್ ಮಾಡೋದಕ್ಕಾಗಲಿ, ಇಂಥವೇನಾದರೂ ಇತ್ತು ಅಂದರೆ ನಮಗೆ ಬಾರ್ಡರ್ ಹತ್ರ ತುಂಬ ಕಷ್ಟ ಅನಿಸುತ್ತೆ. ಯಾಕೆ ಅಂದರೆ ಅದು ತುಂಬ ತಿಕ್ಕಿರುತ್ತಲ್ವ, ಅಂದರೆ ಎಲ್ಲ ದಾರನೂ ಪ್ಲಸ್ ಝರಿನೂ ಎಲ್ಲನೂ ಅಲ್ಲಿ ಸೇರಿಸಿರ್ತಾರೆ. ಸೊ ಅದಕ್ಕೆ ಬಾರ್ಡರ್ ಪ್ಲೇಸ್ ಅನ್ನೋದು ನಮ್ಗೆ ಯಾವಾಗಲೂ ತಿಕ್ಕಾಗೇ ಇರುತ್ತೆ. ಸೊ ನೀವು ಈ ಮಿಡಲ್ ಪ್ಲೇಸ್ ಆದರೆ ನಿಮಗೆ ಬರೀ ನಿಮಗೆ ಏನು ನಾವು ಸ್ಯಾರಿ ರೆಡಿ ಮಾಡೋಕ್ಕೆ ಅಂತ ಎಲೆ ಬಿಟ್ಟಿರ್ತೀವಲ್ಲ, ಆ ಎಲೆ ಮಾತ್ರ ಇರುತ್ತೆ. ಸೊ ಅದಕ್ಕೋಸ್ಕರ ಮಿಡಲಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಈ ಶೇಪಲ್ಲಿರೋ ಬೀಡನ್ನು ತಗೊಂಡಿದ್ದೀನಿ. ಇದು ಒಂಥರ ಡೈಮಂಡ್ ಶೇಪ್ ಇದೆ. ಡೈಮಂಡ್ ಶೇಪ್ ಸುತ್ತು ಡೈಮಂಡ್ ಶೇಪು, ಮಿಡಲಲ್ಲಿ ಹೋಲು ಎರಡು ಸೈಡ್ ಇರೋ ಥರ ಇದೆ. ಅದರ ಮೇಲೆ ಬಂದಿರೋ ಪಾರ್ಟ್ ಬಂದ್ಬಿಟ್ಟು ಚಿಕ್ಕದಾಗಿ ಅಂದರೆ ಶಾರ್ಟ್ ಆಗಿ, ಕೆಳಗಡೆ ಬಂದಿರೋ ಪಾರ್ಟ್ ಬಂದ್ಬಿಟ್ಟು ಉದ್ದಕ್ಕೆ ಅಂದರೆ ಲಾಂಗ್ ಆಗಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಇದು ಬೀಡು, ನೋಡೋದಕ್ಕೆ ತುಂಬ ರಾಯಲ್ ಅನಿಸುತ್ತೆ. ಅಂದರೆ ಬೀಡೇನೋ ಸೇಮ್ ಬೀಡೆ ಆ್ಯಸ್ ಇಟ್ ಈಸ್, ನಾವು ಅದೇ ಏನು ತಗೊಳ್ತೀವೋ ಅದೇ ಮೆಟೀರಿಯಲ್ ಸ್ಟೋರಲ್ಲಿ ಸಿಗೋ ಬೀಡೆ. ಬಟ್ ಆದರೆ ಇದರಲ್ಲಿ ಒಂದು ಶೈನಿಂಗ್ನೆಸ್ ಅನ್ನೋದಿದೆ, ಬೇಗ ಅಟ್ರಾಕ್ಟ್ ಅನ್ನೋದು ಆಗಿಬಿಡುತ್ತೆ. ಈಗ ನೋಡಿ, ನಾನು ಏನು 1 ಇಂಚಿಗೆ ಈ ಥರ ದಾರನನ್ನು ಸಪ್ರೇಟ್ ಮಾಡಿ ಇಟ್ಟಿದ್ನೋ ಅದನ್ನು ಒಂದು ನೀಡಲಲ್ಲಿ ಈ ಥರ ದಾರನನ್ನು ಇನ್ಸೆಟ್ ಮಾಡಿ, ದಾರನೋ ಬೇರೆ ಏನಾದರೂ ಅಂದರೆ ಈಗ ನಾನು ಸದ್ಯಕ್ಕೆ ಅಲ್ಲಿ ಝರಿ ಅನ್ನೋದನ್ನ ಹಾಕಿದ್ದೀನಿ. ನೀವು ದಾರ ಕೂಡ ಹಾಕ್ಕೋಬೋದು, ಬಟ್ ದಾರ ಬಿಡಿಸೋದಕ್ಕೆ ಒಂದು ಸ್ವಲ್ಪ ಹೊತ್ತು ಟೈಮ್ ತಗೊಳುತ್ತೆ. ಸೊ ಅದಕ್ಕೋಸ್ಕರ ಝರಿ ಹಾಕ್ಕೊಂಡಿದ್ದೀನಿ ಅಂದರೆ ಬೇಗ ಬಂದುಬಿಡುತ್ತೆ. ಸೊ ಇದು ಚಿಕ್ಕ ಚಿಕ್ಕ ಟಿಪ್ಸ್ ಇವೆಲ್ಲ. ಸೊ ನಿಮಗೆ ಎಲ್ಲ ಯೂಸ್ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಇವೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಅಷ್ಟೇ. ಈಗ ನೋಡಿ, ನಾನು ಏನು ಪಾರ್ಟ್ ಮಾಡಿಟ್ಟಿದ್ನಲ್ವ, ಒಂದು 1/2 ಇಂಚಿಗೆ ಪೋರ್ಷನ್ ಅದನ್ನ ಮಾಡಿಟ್ಟಿದ್ನಲ್ವ, ಆ ಪೋರ್ಷನ್ನಲ್ಲಿ ಈ ಥರ ನಾನು ನೀಡಲ್ಗೆ ಹಾಕ್ಕೊಂಡಿದ್ದ ಥ್ರೆಡ್ ಮೂಲಕ ಆ ಪಾರ್ಟ್ ಅನ್ನೋದನ್ನ ಆ ದಾರದೊಳಗಡೆ ಸೇರಿಸಿ ಆ ದಾರದಿಂದ ಬೀಡನ್ನು ಇನ್ಸೆಟ್ ಮಾಡಿದೆ. ನೀವು ನೋಡಿದ್ದೀರಾ ಏನೋ ಕರೆಕ್ಟಾಗಿ ನನಗೆ ಗೊತ್ತಿಲ್ಲ. ನಾನು ನೆಕ್ಸ್ಟ್ ಇನ್ನೊಂದು ಏನು ಪೋರ್ಷನ್ ತೆಗಿತೀನಲ್ವ ಅದಕ್ಕೆ ನೀಟಾಗಿ ತೋರಿಸ್ತೀನಿ. ಈಗ ನೋಡಿ, ನಾನು ಒಂದು ಕೈಯಲ್ಲಿ ಈ ಥರ ನಾನು ಲಾಕ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಅಂದರೆ ಬೀಡ್ ಬಂದುಬಿಟ್ಟು ಕೆಳಗಡೆ ಡೌನಾಗಿ ಬರಬಾರ್ದು. ಸೊ ಈ ಥರ ರೌಂಡ್ ಅನ್ನೋದನ್ನ ಮಾಡ್ಕೊಂಡ್ಮೇಲೆ ಅದೇ ನೀಡಲಿಂದ ನಾನು ಈ ಥರ ನೀಡಲ್ ಆ ಹೋಲ್ ಏನಿದೆಯೋ ಆ ಹೋಲಿಗಿಟ್ಟು ನೀಡಲ್ ಸಪೋರ್ಟಿಂದ ನಾನು ಲಾಕ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಅಂದರೆ ನಮಗೆ ಈಗ ಒಂದು ಲಾಕ್ ಅನ್ನೋದು ಆದಮೇಲೆ ಬೀಡ್ ಕೆಳಗಡೆ ಬರೋ ಚಾನ್ಸಸ್ಸು ಇರೋದಿಲ್ಲ. ಸೊ ಅದಕ್ಕೆ ನಾವು ಲಾಕ್ ಅನ್ನೋದನ್ನ ಮಾಡ್ತೀವಿ. ಸೊ ಅಗೇನ್ ನೋಡಿ, 1 ಇಂಚಿಗೆ ನಾನು ಒಂದು ಪೋರ್ಷನನ್ನು ರೆಡಿ ಮಾಡಿ ತೆಗೆದೆ. ಈ ಥರ ನನಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳೋದು ನಮ್ಮಿಷ್ಟನೇ. ನಾನು 1 ಇಂಚಿಗೆ ಜಾಸ್ತಿ ನಾನು ಮಾರ್ಕ್ ಮಾಡೋದಕ್ಕೆ ಹೋಗೋದಿಲ್ಲ. ಅಂದರೆ ಮೆಷರ್ಮೆಂಟ್ ಯಾವತ್ತೂ ನಾನು ತೋರ್ಸೋಕ್ಕೆ ಹೋಗೋಲ್ಲ. ಆದಷ್ಟು 1 ಇಂಚು ಕೈ ಅಳತೆ ಈ ಥರನೇ ತಗೊಳ್ಳೋದು. ಸೊ 1 ಇಂಚಿನ ಪೋರ್ಷನ್ ತೆಗೆದು ನಾವೇನು ದಾರ ಕಟ್ಟಿಟ್ಟಿದ್ವಲ್ಲ ನೀಡಲ್ಗೆ, ಆ ದಾರನ ಆ ಪೋರ್ಷನ್ ಒಳಭಾಗಕ್ಕೆ ಹಾಕಿ ನೀಡಲಿಂದ ನಾನು ಬೀಡನ್ನು ಇನ್ಸೆಟ್ ಮಾಡ್ತಾಯಿದ್ದೀನಿ. ಬೀಡ್ ಇನ್ಸೆಟ್ ಮಾಡಬೇಕಾದ್ರೆ ಏನು ಡೈಮಂಡ್ ಶೇಪ್ ಇದೆಯಲ್ಲ, ಆ ಡೈಮಂಡ್ ಶೇಪ್ ಮೇಲ್ಭಾಗ ಬಂದುಬಿಟ್ಟು ಶಾರ್ಟ್ ಆಗಿರೋದನ್ನ ಮೇಲೆ, ಹಾಗೆ ಉದ್ದಕ್ಕಿರೋ ಭಾಗನ ಬಂದು ಕೆಳಗಡೆ ಬರೋ ಥರ ನಾನು ಇನ್ಸೆಟ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ನಾವು ಕೈ ಮೇಲೆ ಈ ಥರ ಸುತ್ತಕೊಂಡು ದಾರನ ಈ ಥರ ಹೊರಗಡೆ ತೆಗೆದು ಒಂದು ಹೋಲ್ ಫಾರ್ಮ್ ಆಗುತ್ತಲ್ವಾ, ಲಾಕ್ ಅನ್ನೋದನ್ನ ಮಾಡಬೇಕಾದ್ರೆ ಈ ಥರ ಹೋಲ್ ಫಾರ್ಮ್ ಆಗಬೇಕಾದ್ರೆ ಒಂದು ನೀಡಲ್ ಸಮೇತ ಲಾಕ್ ಅನ್ನೋದನ್ನ ಮಾಡಿ ನೀಟಾಗಿ ಲಾಕ್ ಅನ್ನೋದು ಆಗುತ್ತೆ. ಸೊ ಈ ಥರ ಲಾಕ್ ಅನ್ನೋದನ್ನ ಮಾಡಿದ್ಮೇಲೆ ನಮಗೆ ಮೇಲೆ ಪೋರ್ಷನ್ ನೋಡಿ ಒಂದು ಸ್ವಲ್ಪ ವಿ ಶೇಪಲ್ಲಿ ನಾವೇನು ದಾರ ಇವಾಗ ಓಪನ್ ಮಾಡಿಟ್ಟಿದ್ವಲ್ಲ, ಅಂದರೆ ಪಲ್ಲು ಪೋರ್ಷನ್ ಏನಿದೆಯೋ ಅದನ್ನೆಲ್ಲ ಓಪನ್ ಮಾಡಿಟ್ಟಿದ್ವಲ್ಲ, ಸೊ ಆ ಪೋರ್ಷನ್ ಬಂದ್ಬಿಟ್ಟು ಯಾವ ಶೇಪಿಗೆ ಬೇಕೋ ಅದು ಕನ್ವರ್ಟ್ ಮಾಡ್ಕೊಳ್ಳೋದು ನಮ್ಮ ಇಷ್ಟ. ಹಾಗೆ ಎಷ್ಟು ಬಿಡಬೇಕು ಅನ್ನೋದು ಕೂಡ ನಮ್ಮ ಇಷ್ಟದಲ್ಲೇ ಇರುತ್ತೆ. ಸೊ ನನಗೆ ಒಂದು ಸ್ವಲ್ಪ ಒಂದು 1/2 ಇಂಚಷ್ಟು ಸಾಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಮೇಲೆ ಪೋರ್ಷನ್ ಬಂದು ಒಂದು 1/2 ಇಂಚಸ್ ಅಷ್ಟೇ ನಾನು ಬಿಟ್ಟೆ. ಸೊ ಈಗ ನಾನು 2 ಪೋರ್ಷನ್ನು ಬೀಡ್ ಇನ್ಸೆಟ್ ಮಾಡಿ ಇಟ್ಟಿದ್ನಲ್ಲ, ಆ 2 ಪೋರ್ಷನ್ನು ಸೇರಿ ಒಂದು ಲಾಕ್ ಅನ್ನೋದನ್ನ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಪ್ರೀವಿಯಸ್ಗೂ ಹೀಗೂ ಏನು ಇದೆ ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ ನಿಮಗೆ. ಸೊ ಎವ್ರಿ 2 ಬೀಡ್ಸ್ ಇನ್ಸೆಟ್ ಆದಮೇಲೆ 2 ಬೀಡ್ಸ್ ಇನ್ಸೆಟ್ ಆದಮೇಲೆ ಕೂಡ ಆ 2 ಬೀಡ್ಸ್ ಏನು ಇನ್ಸೆಟ್ ಮಾಡಿದ್ವಲ್ಲ ಆ 2 ಪಾರ್ಟ್ ಅನ್ನೋದನ್ನ ಹೊಂದು ಮಾಡಬೇಕಾಗುತ್ತೆ. ಆಗ ನಮಗೆ ಒಂದು ವಿ ಶೇಪ್ ಅನ್ನೋದು ಫಾರ್ಮ್ ಆಗುತ್ತೆ. ವಿ ಶೇಪಲ್ಲಿ ನಾವು ಒಂದು ಕುಚ್ಚು ಥರ ರೆಡಿ ಮಾಡಿರೋದು ಫಾರ್ಮ್ ಆಗುತ್ತೆ. ಕುಚ್ಚು ಅಂತ ಹೇಳೋಕ್ಕಾಗಲ್ಲ, ಇದು ಕುಚ್ಚು ಬೇಸ್ ಅಂತಲೇ ಹೇಳ್ಬೋದು. ಸ್ವಲ್ಪ ಜನ ಬಂದುಬಿಟ್ಟು ಈ ಥರ ದಾರನನ್ನು ಕಟ್ಬಿಟ್ಟು ಬಿಟ್ಬಿಡ್ತಾರೆ. ಆದರೆ ಸ್ವಲ್ಪ ಜನ ಇದಕ್ಕೆ ಸಿಲ್ಕ್ ಥ್ರೆಡನ್ನು ಯೂಸ್ ಮಾಡಿ ಎಕ್ಸ್ಟ್ರಾ ಕುಚ್ಚನ್ನೋದನ್ನ ಆ್ಯಡ್ ಮಾಡ್ತಾರೆ. ಸೊ ಬೇಡ ನನಗೆ ಕುಚ್ಚು ಕಟ್ಟೋದು ಅನ್ನೋರು ಹೀಗೇ ಕೂಡ ನಾವೇನು ಪೋರ್ಷನ್ನ ಕೆಳಗಡೆ ಕಟ್ಟಿ ಅಂದರೆ ವಿ ಶೇಪ್ಗೆ ಕಟ್ಟಿ ಬಿಟ್ಟಿದ್ವಲ್ಲ ಅದನ್ನು ಹಾಗೆ ಕೂಡ ಬಿಡ್ಬೋದು, ಪ್ರಾಬ್ಲಮ್ ಆಗಲ್ಲ. ಸೊ ಹೀಗೇ ಎಲ್ಲನೂ ಮುಗಿಸ್ಬಿಟ್ಟು ನಾನು ತೋರಿಸ್ತೀನಿ.
ಸೊ ನೋಡಿ ಫುಲ್ಲು ಇರೋ ಥ್ರೆಡನ್ನು ನಾನು ಡಿಸೈನ್ ಮಾಡಿ ಆಲ್ರೆಡಿ ಇಟ್ಟಿದ್ದೀನಿ. ಫುಲ್ ಕಂಪ್ಲೀಟ್ ಆಗಿದೆ. ಇದಕ್ಕೆ ಕುಚ್ಚು ಕಟ್ ತೋರಿಸ್ತೀನಿ. ಈಗ ನೋಡಿ ನಾವು ಕುಚ್ಚು ಕಟ್ಟೋ ಪಾರ್ಟಿಗೆ ಬಂದಿದ್ದೀವಿ. ಅಂದರೆ ಆಲ್ಮೋಸ್ಟ್ ನಾನು ಕಂಪ್ಲೀಟ್ ಮಾಡಿಬಿಟ್ಟೆ ಸ್ಯಾರಿ ಫುಲ್ಲು. ಆದರೂ ಒಂದು 2-3 ಲೆಫ್ಟ್ ಮಾಡಿದ್ದೀನಿ ನಿಮಗೆ ತೋರಿಸ್ಬೇಕು ಅಂತ. ಸೊ ಇದಕ್ಕೆ ನಾನು 100 ಎಳೆ ದಾರನನ್ನು ರೆಡಿ ಮಾಡ್ತಿದ್ದೆ. 100 ಡಬಲ್ ಮಾಡಬೇಕಾದ್ರೆ 200 ಆಗುತ್ತೆ. ನಾವು ಇಲ್ಲಿಗೆ 1 ಇಂಚ್ ಬೇಬಿ ಕುಚ್ಚು ಅಂತ ಹೇಳಕ್ಕೆ ಬರಲ್ಲ, 1 ಇಂಚ್ ಕುಚ್ಚು ಅನ್ನೋದನ್ನ ಕಟ್ತಾ ಇದ್ದೀವಿ. ಸೊ 1 ಇಂಚ್ ಉದ್ದಕ್ಕೆ ಕಟ್ಟಬೇಕಾದ್ರೆ 1 ಇಂಚ್ 1.5 ಇಂಚ್ ಕಟ್ಟಬೇಕಾದ್ರೆ ಏನು ಸ್ಟ್ಯಾಂಡ್ಸ್ ರೆಡಿ ಮಾಡ್ತೀವಲ್ಲ ಅದು ಜಾಸ್ತಿ ತಗೋಬಾರ್ದು. ಜಾಸ್ತಿ ಅಂದರೆ 100ಕ್ಕಿಂತ ನಾವು ಜಾಸ್ತಿ ತಗೊಂಡಿದ್ದೀವಿ ಅಂದರೆ ದಪ್ಪ ಆಯಿತು ಅಂದರೆ ಕುಚ್ಚು ನೋಡೋದಕ್ಕೆ ಚೆನ್ನಾಗಿರೋದಿಲ್ಲ. ಸೊ ಆದಷ್ಟು 80-100 ಇಷ್ಟರಲ್ಲೇ ಇರಬೇಕು. ಇನ್ನೂ ಮ್ಯಾಕ್ಸಿಮಮ್ ಅಂದರೆ 120ವರೆಗೂ ತೊಗೋಬಹುದು. ಅದಕ್ಕಿಂತ ಮೇಲೆ ತೊಗೊಂಡಿದ್ದೀರಂದರೆ ದಪ್ಪ ಆಯಿತು ಅಂದರೆ ಉದ್ದಕ್ಕಿರೋ ಕುಚ್ಚಿಗೆ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಇದೊಂದನ್ನು ಮೈನಲ್ಲಿ ಇಟ್ಕೊಳ್ಳಿ. ಈಗ ನೋಡಿ ನಾವೇನು ವಿ ಶೇಪಲ್ಲಿ ಕಟ್ಟಿದ್ವಲ್ಲ ಅದಕ್ಕೆ ನಾನು 120 ಸ್ಟ್ಯಾಂಡ್ಸ್ನ 100 ಸ್ಟ್ಯಾಂಡ್ಸ್ ಏನು ರೆಡಿ ಮಾಡಿದ್ನೋ ಅದನ್ನು ಇನ್ಸೆಟ್ ಮಾಡಿ ನಾನು ದಾರ ಅಂದರೆ ಝರಿ ಥ್ರೆಡ್ ಏನಿದೆಯೋ ಝರಿ ಥ್ರೆಡ್ಡಿಂದ ಟೈ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಟೈ ಮಾಡಬೇಕಾದ್ರೆ ನಾವೇನು ಗಂಟು ಕಟ್ಟಿದ್ವಲ್ಲ ವಿ ಶೇಪ್ಗೆ ಬರೋದಕ್ಕೆ ಆ ಗಂಟು ಸಮೇತ ನಾನು ನೀಡಲನ್ನು ಇನ್ಸೆಟ್ ಮಾಡಿದ್ದೀನಿ. ಇದು ಯಾಕೆ ಅಂದರೆ ಕುಚ್ಚು ಅನ್ನೋದು ಬೇಗ ಹಾಳಾಗದಿರ ಇರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಲಾಕ್ ಅನ್ನೋದನ್ನ ಮಾಡ್ತೀನಿ. ನಾನು ಎವ್ರಿ ಟೈಮ್ ಹೇಳೋದು ನಿಮಗೆ ಇದೇ ವಿಷಯ. ಅಂದರೆ ಕುಚ್ಚು ಕಟ್ಟಬೇಕಾದ್ರೆ ನಾವು ಏನು ಬಟ್ಟೆನೋ ಅಥವಾ ಈ ಥರ ದಾರದ ಮೂಲಕನೋ ಕುಚ್ಚು ಕಟ್ತಾ ಇದ್ದೀವಿ ಅಂದರೆ ಆ ಕುಚ್ಚು ಬಂದು ನಾವು ಟೈ ಮಾಡಬೇಕಾದ್ರೆ ದಾರದ ಸಮೇತ ಅಥವಾ ಬಟ್ಟೆ ಸಮೇತ ನಾವು ಲಾಕ್ ಅನ್ನೋದನ್ನ ಮಾಡಿದ್ದೀವಿ ಅಂದರೆ ತುಂಬ ದಿನ ಬಾಳಿಕೆ ಅನ್ನೋದು ಬರುತ್ತೆ. ಸೊ ಈಗ ನೋಡಿ ನಾನು 4ರಿಂದ 5 ಸರಿ ಕುಚ್ಚನ್ನೋದನ್ನ ಟೈ ಮಾಡಿ ಹಿಂದುಗಡೆಯಿಂದ ನೀಡಲನ್ನು ಬಿಟ್ಟು ದಾರಾನ ಹೊರಗಡೆ ತೆಗೆದು ದಾರಾನ ಕಟ್ ಮಾಡಿ ಈಗ ನನಗೆ ಎಷ್ಟು ಬೇಕೋ ಅಷ್ಟು ಕುಚ್ಚನ್ನು ಕಟ್ ಮಾಡೋದಕ್ಕೋಸ್ಕರ ಪ್ರೀವಿಯಸ್ ಕುಚ್ಚು ಏನು ಮಾಡಿದ್ನೋ ಆ ಕುಚ್ಚನ್ನ ಈ ಕುಚ್ಚು ಜೊತೆಗೆ ಸಮವಾಗಿ ಹಿಡ್ಕೊಳ್ತಾ ಇದ್ದೀನಿ. ಈ ಥರ ಹಿಡ್ಕೊಂಡು ಆ ಕುಚ್ಚು ಎಷ್ಟಿದೆಯೋ ಅಷ್ಟಕ್ಕೆ ನೋಡಿ ನಾನು ಈ ಕುಚ್ಚು ಕೂಡ ಅಂದರೆ ಇವಾಗ ಮಾಡ್ತಾ ಇದ್ದೀವಲ್ಲ ಈ ಕುಚ್ಚು ಕೂಡ ನೋಡಿ ಕಟ್ ಮಾಡ್ಕೊಳ್ತೀನಿ. ಈ ಥರನೇ ನೀವು ಬಿಗಿನರ್ಸ್ ಇರ್ತೀರಲ್ವ, ನಿಮಗೆ ಈ ಕುಚ್ಚಿಗೂ ವ್ಯತ್ಯಾಸ ಹೆಂಗೆ ಕಟ್ ಮಾಡೋದು ಹಿಂದೆ ಮುಂದೆ ಆಗುತ್ತೆ ಅನ್ನೋ ಭಯ ಬೇಡ. ಸೊ ಈ ಥರ ನೀವು ಮಾಡಿದಿರಂದರೆ ಎಲ್ಲ ಕುಚ್ಚಸ್ಸು ಈವನ್ ಆಗಿರುತ್ತೆ, ಯಾವುದೇ ಒಂದು ಟೆನ್ಷನ್ ಕೂಡ ನಿಮಗಿರೋದಿಲ್ಲ. ಸೊ ಇದನ್ನು ಫಾಲೋ ಮಾಡ್ಕೊಳ್ಳಿ, ಇದು ನಿಮಗೆ ಯೂಸ್ ಆಗುತ್ತೆ. ಸೊ ಇಫ್ ಇನ್ ಕೇಸ್ ಹೆಚ್ಚಾಯಿತು ಹಿಂದೆ ಮುಂದೆ ಆಯಿತು ಅಂದರೆ ಎಕ್ಸಸ್ ಇರೋ ದಾರನ ಟ್ರಿಮ್ ಮಾಡಿಬಿಟ್ಟು ಎಷ್ಟು ಬೇಕೋ ಅಷ್ಟಿಗೆ ನೀವು ಕುಚ್ಚನ್ನೋದನ್ನ ಮೇಕ್ ಮಾಡ್ಕೋಬಹುದು. ಸೊ ನೋಡಿ ಈಗ ನೀಟಾಗಿ ಎರಡು ಸೇಮಾಗಿ ಸಮವಾಗಿ ಬಂದಿದೆ. ಸೊ ಇದು ಬಂದು ಕುಚ್ಚು ಕಟ್ಟುವಂಥ ವಿಧಾನ. ಹೀಗೇ ಎಲ್ಲ ಕುಚ್ಚನ್ನೋದನ್ನ ಕಂಪ್ಲೀಟ್ ಮಾಡಿಬಿಟ್ಟು ನಾನು ತೋರಿಸ್ಕೊಂಡು ಕೊಡ್ತೀನಿ. ಸೊ ನೋಡಿ ಈಗ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಒಳಗಡೆ ಬಂದು ನಾವು ದಾರನನ್ನು ಕಟ್ ಮಾಡಿಲ್ಲ, ಅಂದರೆ ಏನು ವಿ ಶೇಪ್ಗೆ ನಾವು ರಾಯಲ್ ಬ್ಲೂ ಕಲರ್ ಅನ್ನೋದನ್ನ ಕಟ್ಟಿದ್ವಲ್ಲ ಅದು ಬಂದು ನಾನು ಕಟ್ ಮಾಡಿಲ್ಲ. ಯಾಕೆ ಅಂದರೆ ಡಬಲ್ ಕಲರ್ ಆದಂಗಿರುತ್ತೆ. ಯಾಕೆ ಅಂದರೆ ಸ್ಯಾರಿ ಕೂಡ ಸ್ವಲ್ಪ ನೋಡೋದಕ್ಕೆ ಡಬಲ್ ಕಲರ್ ಥರನೇ ಕಾಣಿಸ್ತಿದೆ ಅಲ್ವಾ. ಸೊ ಕುಚ್ಚು ಕಟ್ಟಬೇಕಾದ್ರೆ ನಮಗೆ ಏನು ಬ್ಲೂ ಹಾಕಿರ್ತೀವಲ್ಲ ರಾಯಲ್ ಬ್ಲೂನು ಸೇರಿ ಡಬಲ್ ಕಲರ್ ಥರ ಕಾಣಿಸ್ತಾ ಇರುತ್ತೆ. ಸೊ ಗೈಸ್ ಇದು ಬಂದು ಫೈನಲ್ ಔಟ್ಕಮ್ಮು. ತುಂಬ ಕಡಿಮೆ ಮೆಟೀರಿಯಲ್ ಎಷ್ಟು ಗ್ರ್ಯಾಂಡ್ ಆಗಿರೋಂಥ ಒಂದು ಡಿಸೈನ್ ಅನ್ನೋದನ್ನ ಕ್ರಿಯೇಟ್ ಮಾಡಿದ್ದೀವಲ್ಲ. ಸೊ ಬಿಗಿನರ್ಸ್ಗೆ ಬೇಸಿಕ್ ಲೆವೆಲ್ ಡಿಸೈನ್ ಅಂದರೆ ಈ ಥರದ್ದು ತುಂಬ ಇಷ್ಟ ಆಗುತ್ತೆ, ಹಾಗೆ ಕಲಿಯೋಕ್ಕೆ ಕೂಡ ಇಂಟ್ರೆಸ್ಟ್ ಅನಿಸುತ್ತೆ. ಸೊ ಎತ್ತಿದ ತಕ್ಷಣ ನಾವು ಕಷ್ಟ ಇರೋ ಡಿಸೈನನ್ನು ಕೊಟ್ಟರೆ ಬಿಗಿನರ್ಸ್ಗೆ ತುಂಬ ಟಫ್ ಅನಿಸುತ್ತಲ್ವ. ಸೊ ಇಂಥ ಡಿಸೈನ್ನ ಮಾಡಿ ಹಾಗೆಯೇ ಒಳ್ಳೆ ಡಿಸೈನ್ ಅನ್ನೋದನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇದಕ್ಕೆ ನೀವು 350ವರೆಗೂ ಚಾರ್ಜ್ ಮಾಡ್ಬೋದು. ಸೊ ಇವತ್ತಿನ ಡಿಸೈನ್ ಇದಾಗಿದೆ. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಸೇಫ್ ಆಗಿದೆ ಅಂತ ಹೇಳ್ತಾ
ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.